ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗರಿಗರಿಯಾಗಿರುವ ಜೋಳದ ಹಿಟ್ಟಿನ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಮೊದಲಿಗೆ 2 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಸಾನಿಸಿಕೊಳ್ಳಬೇಕು. ಅದಕ್ಕೆ 1 ಕಪ್ ಜೋಳದ ಹಿಟ್ಟನ್ನು ಹಾಕಿ ಅದನ್ನು ಸಾನಿಸಿಕೊಳ್ಳಬೇಕು. ಇದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಸಾನಿಸಿಕೊಳ್ಳಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. 1 ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಳ್ಳಬೇಕು. ಈಗ ಈ ಹಿಟ್ಟಿಗೆ 1 ಸ್ಪೂನ್ನಷ್ಟು ಅರಿಶಿನವನ್ನು ಹಾಕಿಕೊಂಡಿದ್ದೇನೆ. ಇದಕ್ಕೆ 1 ರಿಂದ 1.5 ಸ್ಪೂನ್ನಷ್ಟು ಅಜವಾನನ್ನು ಈ ರೀತಿ ಕೈಯಿಂದ ತಿಕ್ಕಿ ಹಾಕಿಕೊಳ್ಳಬೇಕು. 1 ಚಿಟಿಕೆಯಷ್ಟು ಸೋಡಾ ಹಾಕಿಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಪೇಸ್ಟ್ ಮಾಡಿರುವ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕಿಕೊಳ್ಳಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಳ್ಳಿರಿ. ಈಗ ಇದಕ್ಕೆ ಬಿಸಿ ಮಾಡಿ 3 ರಿಂದ 4 ಸ್ಪೂನ್ನಷ್ಟು ಆಯಿಲನ್ನು ಹಾಕಿಕೊಳ್ಳಬೇಕು. ಆಯಿಲ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಯಾರಾದರೂ ಮೊದಲನೇ ಸಲ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ನಾನು ಮಾಡುವ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಈ ವಡೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ತಿನ್ನಬಹುದು ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಳ್ಳಬಹುದು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿರಿ, ಅಂದರೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತದೆ. ಇದನ್ನು ನಾದಿ ಟೈಮ್ ಇದ್ದರೆ 1 ಗಂಟೆ ಬಿಟ್ಟರೆ ನಡೆಯುತ್ತದೆ, ಇಲ್ಲ ಅಂದರೆ ಒಂದು 15-20 ನಿಮಿಷ ಬಿಟ್ಟರೆ ಸಾಕು. ಇಲ್ಲ ಬೆಳಗ್ಗೆ ಬೇಗನೆ ಮಾಡಿಕೊಳ್ಳೋದಾದರೆ ರಾತ್ರಿನೇ ಹಿಟ್ಟು ಕಲಸಿ ಇಟ್ಟರೂ ನಡೆಯುತ್ತದೆ. ಈ ರೀತಿ ಸಣ್ಣ ಸಣ್ಣ ಪೇಡೆಗಳಾಗಿ ಮಾಡಿಕೊಳ್ಳಬೇಕು. ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಆಯಿಲನ್ನು ಹಚ್ಚಿಕೊಂಡು ನಾನು ಹೇಗೆ ತಟ್ಟೋದಂತ 2 ರೀತಿಯಾಗಿ ಹೇಳಿಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ಚಪಾತಿ ರೀತಿ ಲಟ್ಟಿಸಿಕೊಳ್ಳಬೇಕು. ಈಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಚಿಕೊಳ್ಳೋಣ. ಬಿಳಿ ಎಳ್ಳು ಈ ರೀತಿ ಹಾಕಿ ಸ್ವಲ್ಪ ಕೈಯಿಂದ ಚೆನ್ನಾಗಿ ತಟ್ಟಿಕೊಳ್ಳಬೇಕು. ಈ ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತವೆ. ಈಗ ಇದನ್ನು ಎಣ್ಣೆಲೆ ಹಾಕಿಕೊಳ್ಳೋಣ. ಎಣ್ಣೆಗೆ ಪ್ರೆಸ್ ಮಾಡಬೇಕು. ಆಗ ವಡೆಗಳು ಚೆನ್ನಾಗಿ ಉಬ್ಬಿಕೊಳ್ಳುತ್ತವೆ ಮತ್ತು ಒಳಗಡೆಯಿಂದನೂ ಚೆನ್ನಾಗಿ ಬೇಯ್ದಿರುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ ವಡೆ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ತೆಗೆದುಕೊಳ್ಳೋಣ. ಈಗ ಇನ್ನೊಂದು ರೀತಿ ಹೇಗೆ ವಡೆ ತಟ್ಟೋದಂತ ಹೇಳ್ಕೊಡ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಆಯಿಲ್ ಹಾಕಿಕೊಂಡು 1 ಉಳ್ಳಿಯನ್ನು ತೆಗೆದುಕೊಂಡು ಈ ರೀತಿ ಅಂಗೈಯಲ್ಲಿ ಇಟ್ಟುಕೊಂಡು ತಟ್ಟಬೇಕು ಮೊದಲಿಗೆ. ಆಮೇಲೆ ಈ ರೀತಿ ಬೆರಳಿನಿಂದ ಎಡ್ಜಸ್ಗಳನ್ನು ಮಾತ್ರ ತಟ್ಟಿಕೊಳ್ಳಬೇಕು. ಈಗ ಮೇಲ್ಗಡೆಯಿಂದ ಎಳ್ಳನ್ನು ಹಾಕಿಕೊಳ್ಳೋಣ. ಎಳ್ಳು ಹಾಕಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು. ನಿಮಗೆ ಯಾವುದು ಈಸಿ ಆಗುತ್ತದೆ ಆ ರೀತಿ ವಡೆಯನ್ನು ತಟ್ಟಿಕೊಳ್ಳಿರಿ. ಇದು ತುಂಬಾ ಚೆನ್ನಾಗಿ ಉಬ್ಬಿಕೊಂಡು ಚೆನ್ನಾಗಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು.
ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದು ತಟ್ಟಿರುವ ವಡೆ ಒಳಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಲಟ್ಸಿರುವ ವಡೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಈ ರೀತಿ ಗಟ್ಟಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತದೆ.